ಜುಲೈನಲ್ಲಿ ಹುಟ್ಟಿದವರ ಗುಣಸ್ವಭಾವ. ಪ್ರತಿ ತಿಂಗಳು ಹುಟ್ಟಿದವರ ಸ್ವಭಾವ ಒಂದೊಂದು ರೀತಿ ಇರುತ್ತದೆ. ಹಾಗೆಯೇ ಜುಲೈನಲ್ಲಿ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ಜುಲೈನಲ್ಲಿ ಹುಟ್ಟಿದವರೇ ಆದರೆ ನಿಮ್ಮ ಗುಣ ಸ್ವಭಾವ ಇದಕ್ಕೆ ಹೊಂದಿಕೆ ಆಗುತ್ತಾ ಇಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ಎಕ್ಸೈಟ್ ಆಗುವ ವಿಷಯ ಅಥವಾ ಟೆನ್ಷನ್ ಆಗುವ ವಿಷಯ ಬಿಟ್ಟು ಇನ್ನೆಲ್ಲ ಸಮಯದಲ್ಲೂ ಇವರು ಮಾತು ಕಮ್ಮಿ. ಅವರ ಬಗ್ಗೆ ಅವರಿಗೆ ಅಪಾರ ಹೆಮ್ಮೆ. ತಮ್ಮನ್ನು ತಾವು ಎಂದೂ ಬಿಟ್ಟು ಕೊಡುವುದಿಲ್ಲ. ಇವರೇನಾದರೂ ದುಃಖದಲ್ಲಿದ್ದರೆ ಅವರಿಗೆ ಸಮಾಧಾನ ಮಾಡುವುದು ತುಂಬ ಸುಲಭ. ಇವರು ಸಿಕ್ಕಾಪಟ್ಟೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಇವರಿಂದ ಅದನ್ನು ಬಿಡಿಸುವುದು ತುಂಬ ಕಷ್ಟ. ಇವರು ಯಾವುದೇ ವಿಷಯದಲ್ಲೂ ಸುಳ್ಳು ಮೋಸ ಹೇಳುವುದಿಲ್ಲ. ಇದ್ದದ್ದನ್ನು ಇದ್ದಂತೆ ಹೇಳುತ್ತಾರೆ. ಇವರು ಎಲ್ಲ ಬಳಿಯೂ ಈಸಿಯಾಗಿ ಮಿಂಗಲ್ ಆಗ್ತಾರೆ. ಇವರು ಉತ್ತಮ ಸ್ನೇಹಿತರು. ಆದರೆ ಒಬ್ಬ ವ್ಯಕ್ತಿ ಬೇಡ ಅನಿಸಿದರೆ ಮತ್ತೆ ಅವರ ಕಡೆ ಎಂದಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ. ಇವರು ತುಂಬ ಮೂಡಿಯಾಗಿರ್ತಾರೆ. ಸಣ್ಣ ಸಣ್ಣ ವಿಷಯಗಳಿಗೂ ಬೇಜಾರಾಗುತ್ತಾರೆ. ಎಲ್ಲರನ್ನೂ ಕ್ಷಮಿಸುತ್ತಾರೆ. ಆದರೆ ಅವರು ಮಾಡಿದ ಕೆಲಸವನ್ನು ಎಂದಿಗೂ ಮರೆಯುವುದಿಲ್ಲ. ಉಪಯೋಗಕ್ಕೆ ಬಾರದ ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇವರು ಮೆಂಟಲಿ ಫಿಸಿಕಲಿ ಉತ್ತಮ ಗೈಡ್. ಇವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡುತ್ತಾರೆ. ಬೇರೆಯವರ ದುಡ್ಡಿಗೆ ಎಂದಿಗೂ ಆಸೆ ಪಡುವುದಿಲ್ಲ. ಇವರು ಇಷ್ಟಪಟ್ಟು ಕೆಲಸವನ್ನು ಮಾತ್ರ ಮಾಡುತ್ತಾರೆ. ಕೆಲಸದ ಜಾಗವನ್ನು ಇಷ್ಟಪಡುತ್ತಾರೆ. ಎಲ್ಲರನ್ನೂ ಒಪ್ಪಿಕೊಳ್ಳುತ್ತಾರೆ. ಯಾರನ್ನು ಜಡ್ಜ್ ಮಾಡುವುದಿಲ್ಲ. ಇವರಿಗೆ ಎಮೋಷನಲ್ ಮ್ಯಾನೇಜ್ಮೆಂಟ್ ಮಾಡುವುದು ಕಷ್ಟ. ಕೆಲವೊಮ್ಮೆ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.